ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ದಿನಗಳಿಂದ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು. ಕರ್ನಾಟಕದಲ್ಲಿ SIR ನಡೀತಾ ಇದೆ, ಅದರ ಬಗ್ಗೆ ಮಾಹಿತಿ ಕೊಡಿ. ಯಾಕೆ ಅಂತಂದರೆ ಆರಂಭದಲ್ಲಿ ಬಹಳಷ್ಟು ಸುದ್ದಿಗಳಾಗಿದ್ವು. ಈಗೇನು ಅದ್ರ ಬಗ್ಗೆ ಅಪ್ಡೇಟ್ಗಳೇ ಬರ್ತಾ ಇಲ್ಲ, ನೀವು ಸ್ವಲ್ಪ ತಿಳಿಸ್ಕೊಡಿ ಅಂತ ಕೆಲವರು ಕೇಳ್ತಾ ಇದ್ರು. ಇನ್ನು ಕೆಲವರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರು. ನೀವು ಬಂಗಾಳದ SIR ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಇದ್ರಿ, ಉತ್ತರ ಪ್ರದೇಶದ ಬಗ್ಗೆ ತಿಳಿಸಿದ್ರಿ, ಬಿಹಾರದ ಬಗ್ಗೆ ತಿಳಿಸಿದ್ರಿ, ಆದರೆ ಕರ್ನಾಟಕದ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಹೀಗೆ ಅನೇಕರ ಆಕ್ಷೇಪಣೆಗಳಿದ್ವು. ಮಿತ್ರರೇ, ಫೈನಲ್ ಆಗಿ SIR ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದಿದೆ. ಅದರ ಜೊತೆಗೆ ಶಾಕಿಂಗ್ ಆದಂತಹ ಕೆಲವೊಂದಷ್ಟು ಅಂಕಿಅಂಶಗಳನ್ನು ಕೂಡ ಚುನಾವಣಾ ಆಯೋಗ ಬಹಿರಂಗಪಡಿಸಿದೆ. ಸದ್ಯದ ಅಂಕಿಅಂಶಗಳನ್ನು ನೋಡಿದ್ರೆ ಕರ್ನಾಟಕದಲ್ಲಿ 1,11,00,000 ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಇದು ದೇಶದಲ್ಲೇ ಅತ್ಯಧಿಕ. ನಿಮಗೆ ಪ್ರಶ್ನೆ ಬರಬಹುದು, ಉತ್ತರ ಪ್ರದೇಶದಲ್ಲಿ 2,80,00,000ಕ್ಕೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿದೆ. ಹೀಗಿರುವಾಗ ಕರ್ನಾಟಕದ 1,11,00,000 ಹೆಚ್ಚೇಗಾಗೋದಕ್ಕೆ ಸಾಧ್ಯ ಅಂತ. ಅದಕ್ಕೊಂದು ಟ್ವಿಸ್ಟ್ ಇದೆ. ಉತ್ತರ ಪ್ರದೇಶದ ಮತದಾರರ ಸಂಖ್ಯೆಗೂ ಕರ್ನಾಟಕದ ಮತದಾರರ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಜೊತೆಗೆ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರಿನಲ್ಲೇ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆ. ಇದೆಲ್ಲವೂ ಸಹ ಮುಂದಿನ ಚುನಾವಣೆಯ ಮೇಲೆ ಬಹಳ ಗಂಭೀರ ಸ್ವರೂಪದ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಈ ಇಡೀ SIR ಪ್ರಕ್ರಿಯೆಯ ಬಗ್ಗೆ, ಜೊತೆಗೆ ಇಷ್ಟೊಂದು ಮತದಾರರ ಹೆಸರು ಯಾಕೆ ಡಿಲೀಟ್ ಆಯಿತು, ಇದರಿಂದ ಚುನಾವಣೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಅಥವಾ ಚುನಾವಣೆ ಮೇಲೆ ಇದು ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ವಾ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 99.96% SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಕೇವಲ 22,977 ಮಂದಿ ಮಾತ್ರ ಇನ್ನು ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಿ ವಾಪಸ್ ಕೊಡೋದು ಬಾಕಿ ಉಳಿದಿದೆ. ಒಟ್ಟು ಕರ್ನಾಟಕದಲ್ಲಿ 5,53,93,875 ಎನ್ಯುಮರೇಷನ್ ಫಾರ್ಮ್ ಅನ್ನು ವಿತರಿಸಲಾಗಿತ್ತು. ಅದರ ಅರ್ಥ ಏನು ಕೇಳಿದ್ರೆ, ಅಷ್ಟು ಜನ ಮತದಾರರು ಈ ಹಿಂದೆ ಮತದಾರರ ಪಟ್ಟಿಯಲ್ಲಿದ್ರು. ಆದರೆ ಈಗ SIR ಪೂರ್ಣಗೊಳ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ಉಳಿದುಕೊಂಡಿರುವಂತಹದ್ದು 4,43,04,632 ಮಂದಿ ಮಾತ್ರ. ಈ ಸಂಖ್ಯೆಯಲ್ಲಿ ಒಂದು 10-20 ವ್ಯತ್ಯಾಸ ಆಗಬಹುದು ಬಿಟ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಆಗಿರುವಂತಹ SIR ಆಧಾರದಲ್ಲಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು 1,11,04,705 ಮತದಾರರು ಪಟ್ಟಿಯಿಂದ ಹೊರಗುಳಿತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಮತದಾರರ ಪಟ್ಟಿಯಲ್ಲಿ 20.03% ಹೆಸರು ಡಿಲೀಟ್ ಆಗ್ತಾ ಇದೆ. ಇದು ಕರ್ನಾಟಕಕ್ಕೆ ಸ್ವಲ್ಪ ಶಾಕಿಂಗ್ ವಿಚಾರ. ಯಾಕೆ ಗೊತ್ತಾ? ಇಡೀ ದೇಶದಲ್ಲಿ ಅತಿ ಹೆಚ್ಚು ಮತದಾರರಿರುವಂತಹದ್ದೆಲ್ಲಿ? ಉತ್ತರ ಪ್ರದೇಶದಲ್ಲಿ ಒಟ್ಟು 15,44,00,000 ಮತದಾರರಿದ್ರು. ಅಲ್ಲಿ SIR ಮಾಡಲಾಯ್ತಲ್ಲ, ಆ ಸಂದರ್ಭದಲ್ಲಿ 2,88,00,000 ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಯಿತು. ಆದರೆ ಮಿತ್ರರೇ, ಅಲ್ಲಿ 2,88,00,000 ಮತದಾರರ ಹೆಸರು ಡಿಲೀಟ್ ಆದರೂ ಕೂಡ ಒಟ್ಟಾರೆಯಾಗಿ ಡಿಲೀಟ್ ಆದಂತಹ ಪರ್ಸೆಂಟೇಜ್ ಎಷ್ಟು ಕೇಳಿದ್ರೆ 13.21 ಮಾತ್ರ. ಆದರೆ ಕರ್ನಾಟಕದಲ್ಲಿ ಅತ್ಯಧಿಕ ಅಂದರೆ 20.03% ಡಿಲೀಟ್ ಆಗ್ತಾ ಇದೆ. ಜೊತೆಗೆ ಬಂಗಾಳದಲ್ಲಿ SIR ನಡೀತು. ಇಡೀ ದೇಶ ಏನು ಭಾವಿಸಿತ್ತು, ಬಂಗಾಳದಲ್ಲಿ ಹತ್ತಿರ ಒಂದು 2 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗಬಹುದು ಅಂತ. ಯಾಕೆ ಕೇಳಿದ್ರೆ ಅದು ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿದೆ. ಹೀಗಾಗಿ ಅಕ್ರಮ ವಲಸಿಗರ ಸಮಸ್ಯೆ ಜಾಸ್ತಿ ಇದೆ. ಭಾರತದಲ್ಲಿ ಬಾಂಗ್ಲಾ ವಲಸಿಗರಿಗೂ ಕೂಡ ವೋಟರ್ ಲಿಸ್ಟ್ಗೆ ಸೇರಿಸುವಂತಹ ಕುತಂತ್ರಗಳು ನಡೆದಿದ್ವು. ಈ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ SIR ನಡೆಯುವಂತಹ ಸಂದರ್ಭದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಬಂಗಾಳದಲ್ಲಿ ಡಿಲೀಟ್ ಆಗಿದ್ದು 91 ಲಕ್ಷ ಮತದಾರರು ಮಾತ್ರ. ಆದರೆ ಕರ್ನಾಟಕ ದಕ್ಷಿಣದ ರಾಜ್ಯ, ಯಾವುದೇ ಬೇರೆ ದೇಶದೊಂದಿಗೆ ಗಡಿ ಹಂಚಿಕೊಂಡಿಲ್ಲ, ಅಕ್ರಮ ವಲಸಿಗರ ಸಮಸ್ಯೆ ಅಷ್ಟಾಗಿಲ್ಲ ಅಂತ ಭಾವಿಸಲಾಗಿತ್ತು. ಆದರೆ ಈಗ ಹಾಗೆ ಹೇಳುವ ಹಾಗಿಲ್ಲ. ಬಂಗಾಳದಲ್ಲಿ ಚುನಾವಣೆ ನಡೆದು ಅಲ್ಲಿ ಹೊಸ ಸರ್ಕಾರ ರಚನೆ ಆದ ಬಳಿಕ ಅತಿ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಎನ್ನುವಂತಹ ಆರೋಪಗಳಿದ್ದಾವೆ. ಇತ್ತೀಚೆಗೆ ಕೋರ್ಟ್ನಲ್ಲಿ ನಡೆದಂತಹ ಕೆಲ ವಿಚಾರಣೆಗಳು, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕರ್ನಾಟಕದಲ್ಲಿ ಸಿಗ್ತಾ ಇರುವಂತಹ ಉತ್ತೇಜನ, ಹಾಗೆ ಕರ್ನಾಟಕ ಸರ್ಕಾರ ಶಾಶ್ವತ ನಿವಾಸಿ ಪತ್ರವನ್ನು ಹಂಚೋದಕ್ಕೆ ಹೊರಟಿರೋದು, ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಇವತ್ತು ಕರ್ನಾಟಕದಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದೇನೇ ಇರಲಿ, ಆದರೆ SIR ವೇಳೆ 1,11,00,000 ಮತದಾರರ ಹೆಸರು ಯಾಕೆ ಡಿಲೀಟ್ ಆಯಿತು? ಇದು ನಿಜವಾಗ್ಲೂ ಕೂಡ ಯಕ್ಷ ಪ್ರಶ್ನೆ. ಇದರ ಬಗ್ಗೆ ಕೆಲ ರಾಜಕೀಯ ಪಕ್ಷಗಳು ಸ್ವಲ್ಪ ಯೋಚಿಸಬೇಕು. ಇಲ್ಲದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ತಿನ್ನುವಂತಹ ಸಾಧ್ಯತೆಗಳಿದ್ದಾವೆ. ಈ SIR ಕರಡು ಪ್ರತಿ ರಿಲೀಸ್ ಆಗುತ್ತಲ್ಲ, ಅದಾದ ಬಳಿಕ ರಾಜಕೀಯ ಪಕ್ಷಗಳ ಕೆಲಸ ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಹಾಗಾದ್ರೆ ಈ 1,11,00,000 ಜನ ಯಾರು?
ಎಲ್ಲ ಸತ್ತೋಗಿದ್ದಾರಾ ಅಥವಾ ಬೇರೆ ಕಡೆ ವಲಸೆ ಹೋಗಿದ್ದಾರಾ ಅಥವಾ ಡೂಪ್ಲಿಕೇಟ್ ಹೆಸರುಗಳ ಯಾಕೋಸ್ಕರವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡಿಲೀಟ್ ಆಗಿದೆ? ಚುನಾವಣಾ ಆಯೋಗ ಯಾವ ಅಂಕಿಅಂಶವನ್ನು ಕೊಡ್ತಾ ಇದೆ ನೋಡೋದಾದ್ರೆ, ಕರ್ನಾಟಕದಲ್ಲಿ 1,11,00,000 ಜನ ಮತದಾರರು ಹೊರಗುಳಿದಿದ್ದಾರಲ್ಲ, ಅವರನ್ನ ಚುನಾವಣಾ ಆಯೋಗ ASDDO ಅಂತ ವಿಭಾಗಿಸಿದೆ. ಅಂದ್ರೆ ಆಬ್ಸೆಂಟ್ ಆದವರು, ಶಿಫ್ಟ್ ಆದಂತವರು, ಡೆತ್ ಆದಂತವರು, ಡೂಪ್ಲಿಕೇಟ್ ಇರುವಂತವರು, ಹಾಗೆ ಇತರೆ ಕಾರಣಗಳಿಂದಾಗಿ ಹೊರಗುಳಿದಂತವರು. ಹೀಗೆ ASDDO ಅನ್ನುವಂತಹ 5 ವಿಭಾಗಗಳಾಗಿ ಅದನ್ನು ವಿಭಾಗಿಸಲಾಗಿದೆ. ಇದರಲ್ಲಿ ಗೈರು ಹಾಜರಾದಂಥವರ ಸಂಖ್ಯೆಯೇ 16.3 ಲಕ್ಷ ಇದೆ. ಇಲ್ಲಿ ಗೈರು ಹಾಜರಿ ಅಂತಂದ್ರೆ ಏನು? ಈ SIR ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವರು ಎಲ್ಲಿದ್ದಾರೆ, ಇವರ ವಿಳಾಸ ಯಾವುದು, ಇವರು ಬದುಕಿದಾರಾ ಇಲ್ವಾ, ಇದ್ರ ಬಗ್ಗೆನೇ ಮಾಹಿತಿ ಸಿಕ್ಕಿಲ್ಲಪ್ಪ. ನಿಮ್ಮ ಹಳೆಯ ವೋಟರ್ ಲಿಸ್ಟ್ ಆಧಾರದಲ್ಲೇ ನಿಮ್ಮನ್ನ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ BLOಗಳು ಟ್ರೇಸ್ ಮಾಡೋದಕ್ಕೆ ಯತ್ನ ಮಾಡದಂತಹ ಸಂದರ್ಭದಲ್ಲಿ ಒಟ್ಟು 16,30,000 ಮಂದಿ ಟ್ರೇಸೇ ಆಗಿಲ್ಲ. ಅವ್ರೇನಾದ್ರೂ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗೆ ಸ್ಥಳಾಂತರಗೊಂಡಂತವರ ಸಂಖ್ಯೆ 66.64 ಲಕ್ಷ ಇದೆ. ಕೆಲವರು ಕೆಲಸದ ನಿಮಿತ್ತ ಬೇರೆ ರಾಜ್ಯಗಳಿಗೆ ಹೋಗಿರಬಹುದು, ಅಲ್ಲಿ ಅವರು ವೋಟರ್ ಲಿಸ್ಟ್ಗೆ ಎನ್ರೋಲ್ ಆಗಿರ್ತಾರೆ. ಇನ್ನು ಕೆಲವರು ಕರ್ನಾಟಕದಲ್ಲೇ ಇರ್ತಾರೆ, ಅಂದ್ರೆ ಅವರು ಕಲಬುರಗಿಯಲ್ಲಿದ್ದವರು ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಾರೆ. ಅವರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಕಲಬುರಗಿದೂ ಇರುತ್ತೆ, ಬೆಂಗಳೂರಿನದ್ದು ಇರುತ್ತೆ. ಈಗ ಒಂದು ಕಡೆ ಮಾತ್ರ ಉಳಿದಿದೆ. ಹೀಗೆ ಸ್ಥಳಾಂತರಗೊಂಡಂತವರ ಸಂಖ್ಯೆ 66.64 ಲಕ್ಷದಷ್ಟಿದೆ. ಹಾಗೆ ಮೃತಪಟ್ಟಂತವರ ಸಂಖ್ಯೆ 16.3 ಲಕ್ಷದಷ್ಟಿದೆ. ಇತರೆ ಬೇರೆ ಬೇರೆ ಕಾರಣಗಳಿಂದಾಗಿ ಹೊರಗುಳಿದಂತಹ ಸಂಖ್ಯೆ 11.7 ಲಕ್ಷದಷ್ಟಿದೆ. ಇದರಲ್ಲಿ ಸ್ವಲ್ಪ ಆಶ್ಚರ್ಯ ಜೊತೆಗೆ ಆಘಾತ ತರಿಸುವಂತಹ ವಿಚಾರ ಏನು ಕೇಳಿದ್ರೆ, ಕರ್ನಾಟಕದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 1,11,00,000 ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆಯಲ್ಲ, ಇದರಲ್ಲಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರೋಬ್ಬರಿ 49.34 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆ. ಅಂದ್ರೆ ಒಟ್ಟು ಮತದಾರರ ಸಂಖ್ಯೆ ಡಿಲೀಟ್ ಆಗ್ತಾ ಇರೋದರ ಪೈಕಿ 47% ಬೆಂಗಳೂರು ಒಂದರಲ್ಲೇ ಆಗ್ತಾ ಇದೆ. ಇದು ಸ್ವಲ್ಪ ಯೋಚಿಸಬೇಕಾದಂತಹ ವಿಚಾರ. ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ? ಬೆಂಗಳೂರಿನಲ್ಲೇ ಅತ್ಯಧಿಕ ಡಿಲೀಟ್ ಆಗೋದಕ್ಕೆ ಕಾರಣ ಏನು? ಇದಕ್ಕೆ 3-4 ಕಾರಣಗಳಿದಾವೆ. ಅದರಲ್ಲಿ ಮುಖ್ಯವಾಗಿದ್ದನ್ನು ಹೇಳ್ತೀನಿ. ಮೊದಲನೇದಾಗಿ, ಬೆಂಗಳೂರಿನಲ್ಲಿ ಯಾರು ವಾಸ ಮಾಡ್ತಾ ಇದಾರಲ್ಲ, ಇದರಲ್ಲಿ ಬಹುತೇಕರ ಹುಟ್ಟೂರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಾಗಿರುತ್ತೆ. ಅವರು ಈ ಹಿಂದೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲೂ ಕೂಡ ವೋಟರ್ ಲಿಸ್ಟ್ಗೆ ಸೇರಿಸಿಕೊಂಡಿರ್ತಾರೆ. ಎರಡೆರಡು ಕಡೆ ಅವರ ಹೆಸರು ಇರುತ್ತೆ. ಈಗ SIR ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಎರಡೆರಡು ಕಡೆ ಎಲ್ಲ ಹೆಸರನ್ನ ಸೇರಿಸ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ, ಒಂದೇ ಕಡೆ ಇಟ್ಕೊಂಡಿರಬೇಕು. ಆ ಸಂದರ್ಭದಲ್ಲಿ ಬಹುತೇಕ ಮಂದಿ ಏನ್ ಮಾಡ್ತಾರೆ ಕೇಳಿದ್ರೆ, ತಮ್ಮ ಮೂಲ ಊರಿದೆಯಲ್ಲ, ಅಲ್ಲಿರುವಂತಹ ಮತದಾರರ ಪಟ್ಟಿಯ ಹೆಸರನ್ನೇ ಫೈನಲ್ ಆಗಿ ಉಳಿಸ್ಕೊಂಡಿರುವಂತಹ ಸಾಧ್ಯತೆಗಳಿರ್ತವೆ. ಅಂದ್ರೆ ಬೆಂಗಳೂರಿನಲ್ಲಿ ಅವರ ಹೆಸರು ಕೈ ತಪ್ಪು ಹೋಗಿರುತ್ತೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಕೆಲ ಮಂದಿ ವಿದೇಶಗಳಿಗೆ ಶಿಫ್ಟ್ ಆಗಿದ್ದಾರೆ, ಪರ್ಮನೆಂಟ್ ಆಗಿ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ಟ್ರೇಸ್ ಆಗದೇ ಇರುವಂತಹ ಮತದಾರರ ಪೈಕಿ ಆ ಹೆಸರುಗಳು ಕೂಡ ಇದಾವೆ. ಹಾಗೆ ಈ SIR ಪ್ರಕ್ರಿಯೆ ದೇಶಾದ್ಯಂತ ನಡೀತಾ ಇದೆ. ಈಗಾಗಲೇ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿದೆ. ಬೆಂಗಳೂರು ಒಂದು ಮಹಾನಗರ. ಇಲ್ಲಿ ಬೇರೆ ಬೇರೆ ರಾಜ್ಯದ ಜನ ಕೂಡ ಬಂದು ವಾಸ ಮಾಡ್ತಾ ಇದ್ರು. ಹೀಗೆ ಬಂದಂಥವರು ಕೆಲವರು ಬೆಂಗಳೂರಿನಲ್ಲೇ ವೋಟರ್ ಲಿಸ್ಟ್ಗೂ ಕೂಡ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಈಗೇನಾಗಿದೆ ಅಂತಂದ್ರೆ, SIR ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಮೂಲ ರಾಜ್ಯದಲ್ಲೇ ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಬಯಸಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ನಡೀತಲ್ಲ, ಬೆಂಗಳೂರಿನಿಂದ ಅತಿ ಹೆಚ್ಚು ಜನ ಬಂಗಾಳಕ್ಕೆ ಹೋಗಿದ್ರು. ಯಾಕೆ ಅಂತಂದ್ರೆ, ಈ ಬಾರಿ ನಾನು ವೋಟ್ ಮಾಡದೇ ಇದ್ರೆ ತಮ್ಮ ಹೆಸರುಗಳು ಡಿಲೀಟ್ ಆಗ್ಬಿಡ್ತವೆ ಎನ್ನುವಂತಹ ಸುದ್ದಿ ಓಡಾಡಿತ್ತು. ಹೀಗಾಗಿ ಬಹುತೇಕರು ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೋಸ್ಕರವಾಗಿ ಬಂಗಾಳಕ್ಕೆ ಹೋಗಿ ವಾಪಸ್ ಬಂದಿದ್ರು. ಅಂತವರನ್ನ ಈಗ ವೋಟರ್ ಲಿಸ್ಟ್ನಿಂದ ತೆಗೆದು ಹಾಕಲಾಗ್ತಾ ಇದೆಯಲ್ಲ, ಅಂದ್ರೆ ಬಂಗಾಳದಲ್ಲಿ ಅವರು ಫೈನಲ್ ಆಗಿ ಇಟ್ಟುಕೊಂಡಿದ್ರೆ ಇಲ್ಲಿ ಅವರ ಹೆಸರು ಡಿಲೀಟ್ ಆಗುತ್ತೆ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾರರು ಹೊರಗುಳಿತಾ ಇದ್ದಾರೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡಿಲೀಷನ್ ಆಗ್ತಾ ಇದೆಯಲ್ಲ, ಇದರಿಂದ ಯಾವ ರಾಜಕೀಯ ಪಕ್ಷಕ್ಕೆ ಲಾಭ ಆಗಬಹುದು, ಯಾರ ಮೇಲೆ ಪರಿಣಾಮ ಜಾಸ್ತಿ ಬೀಳಬಹುದು ಅಂತ ಯಾಕೆ ಕೇಳಿದ್ರೆ, ಈಗ 1,11,04,632 ಮಂದಿಯ ಹೆಸರು ಕೈಬಿಟ್ಟು ಹೋಗ್ತಾ ಇದೆ. ಇದನ್ನ ನೀವು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದ್ದೆ ಆದರೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 49,574 ಮತಗಳು ಬರುತ್ತೆ. ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು 49,574 ಮಂದಿಯ ಹೆಸರು ಕೈಬಿಟ್ಟು ಹೋದಾಗುತ್ತೆ. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೀನಿ, ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ಅಂತರ ಬಂದ್ಬಿಟ್ಟು 5,000, 2,000, 10,000 ಇಷ್ಟೇ ಇರುತ್ತೆ. 50-60 ಸಾವಿರ ಇರುವಂತಹದ್ದು ಕೆಲವೇ ಕ್ಷೇತ್ರಗಳಿರ್ತವೆ. ಅಂತಹದ್ರಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 49,000 ಮತಗಳು ಡಿಲೀಟ್ ಆಗ್ತವೆ ಅಂತಂದ್ರೆ ಅದು ಬಹಳ ದೊಡ್ಡ ವಿಚಾರ. ರಾಜ್ಯದ ವಿಧಾನಸಭೆಯ ಚಿತ್ರಣವೇ ಬದಲಾಗಬಹುದು. ಆದ್ರೆ ಇದು ನಿಜಕ್ಕೂ ಕೂಡ ಪರಿಣಾಮ ಬೀರುತ್ತಾ ಕೇಳಿದ್ರೆ, ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಅಥವಾ ನನ್ನ ಸ್ಟಡಿಯ ಪ್ರಕಾರ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. 2023ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು ಮತದಾನ ಮಾಡಿದ್ದೇ 3,91,55,182 ಮಂದಿ. ಈಗ ಮತದಾರರ ಪಟ್ಟಿಯಲ್ಲಿ ಫೈನಲ್ ಆಗಿ ಹೆಸರು ಉಳಿದುಕೊಳ್ತಾ ಇರುವಂತಹದ್ದು 4,43,04,632 ಮಂದಿ.
ಒಂದು ವೇಳೆ ಕರ್ನಾಟಕದಲ್ಲೇನಾದರೂ ಈ 3,91,55,182 ಮಂದಿ ಕಳೆದ ಚುನಾವಣೆಯಲ್ಲಿ ಮತದಾನ ಮಾಡಿದ್ರಲ್ಲ, ಆ ಸಂಖ್ಯೆಗಿಂತ ಕಡಿಮೆ ಸಂಖ್ಯೆಯಲ್ಲಿ ಮತದಾರರ ಹೆಸರು ಫೈನಲ್ ಆಗಿದ್ದೇ ಆಗಿದ್ರೆ ಏನೋ ವ್ಯತ್ಯಾಸ ಆಗಿಬಿಡುತ್ತೆ, ಫಲಿತಾಂಶ ಬದಲಾಗಬಹುದು ಅಂತ ಅಂದುಕೊಳ್ಳಬಹುದಿತ್ತು. ಈಗ ಜೆನ್ಯೂನ್ ವೋಟರ್ಸ್ಗಳು ಮಾತ್ರ ಉಳಿದುಕೊಂಡಿದ್ದಾರೆ. ನಕಲಿ ವೋಟರ್ಸ್ಗಳು, ಎರಡೆರಡು ಕಡೆ ಹೆಸರಿದ್ದಂಥವ್ರು, ಅದೆಲ್ಲ ಡಿಲೀಟ್ ಆಗ್ತಾ ಇದೆ. ಇದರಿಂದಾಗಿ ಮತದಾನದಲ್ಲಿ ನಡೆಯುವಂತಹ ಅಕ್ರಮ ಏನಿತ್ತು ಅದರಲ್ಲಿ ಕಡಿಮೆ ಆಗುತ್ತೆ. ಇನ್ನೂ ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ 2023ರಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆದಿತ್ತಲ್ಲ, ಆಗ 73.84% ವೋಟಿಂಗ್ ಆಗಿತ್ತು. ಅದನ್ನ ಈಗಿನ SIR ಆದ ಬಳಿಕದ ಮತದಾರರ ಪಟ್ಟಿಗೆ ಲೆಕ್ಕಾಚಾರ ಹಾಕಿದ್ರೆ 89% ಮತದಾನ ಆದಂತಾಗತ್ತೆ. ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಜೆನ್ಯೂನ್ ವೋಟರ್ಸ್ ಮಾತ್ರ ಮತದಾರರ ಪಟ್ಟಿಯಲ್ಲಿ ಉಳ್ಕೊಂಡಿರ್ತಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಪಕ್ಷಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ. 1% 2% ನಲ್ಲಿ ವ್ಯತ್ಯಾಸ ಆಗಬಹುದಷ್ಟೇ, ಅದಕ್ಕಿಂತ ಹೆಚ್ಚೇನು ಆಗುವಂತಹ ಸಾಧ್ಯತೆಗಳಿಲ್ಲ. ಈಗ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ಒಟ್ಟು ಮತ 1,67,89,000. ಅದೇ ರೀತಿಯಾಗಿ ಬಿಜೆಪಿ 1,40,96,000 ಮತಗಳನ್ನು ಪಡೆದಿತ್ತು. JDS 52 ಲಕ್ಷ ಮತಗಳನ್ನು ಪಡೆದಿತ್ತು. ಹಾಗೆ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ 2,48,000 ಮತಗಳನ್ನು ಪಡೆದಿತ್ತು. ಈಗ ಬಿಜೆಪಿ, JDS, ಜನಾರ್ದನ್ ರೆಡ್ಡಿ ಪಾರ್ಟಿ ಎಲ್ಲ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರ ಒಟ್ಟು ಮತಗಳ ಸಂಖ್ಯೆ 1,95,00,000 ರೀಚ್ ಆಗುತ್ತೆ. ಕಾಂಗ್ರೆಸ್ನ ಮತ 1,67,00,000 ಇದೆ. ಹೀಗಾಗಿ ಕಳೆದ ಚುನಾವಣೆಯನ್ನೇ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಹೆಚ್ಚು ಗೆಲುವಿನ ಸಾಧ್ಯತೆಗಳಿದಾವೆ. ಈ SIR ಆಗಿರೋದ್ರಿಂದಾಗಿ ಇದರಲ್ಲೇನೋ ಬದಲಾವಣೆ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಈ ಹಿಂದಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯನ್ನು ಗಮನಿಸಿದ್ರೂ ಕೂಡ ಅದಕ್ಕೆ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ. ಹಾಗಂತ ರಾಜಕೀಯ ಪಕ್ಷಗಳು ಮೈ ಮರಿಬಾರ್ದು. ಆಗಸ್ಟ್ 8ರ ಬಳಿಕ ಒಂದು ಕರಡು ಪ್ರತಿ ರಿಲೀಸ್ ಆಗತ್ತೆ. ಅದನ್ನ ಅಧ್ಯಯನ ಮಾಡಬೇಕು. ಎಲ್ಲೆಲ್ಲಿ ಮತದಾರರ ಪಟ್ಟಿಯಲ್ಲಿ ವ್ಯತ್ಯಾಸ ಆಗಿದೆ, ನಿಜವಾಗ್ಲೂ ಜೆನ್ಯೂನ್ ವೋಟರ್ಸ್ ಯಾರಾದ್ರೂ ಹೊರಗುಳಿದಿದ್ದಾರಾ, ಇದ್ರ ಬಗ್ಗೆ ಗಮನ ಹರಿಸಬೇಕು. ಜೆನ್ಯೂನ್ ವೋಟರ್ಸ್ ಅನ್ನ ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿದ್ದೆ ಆದ್ರೆ ಅದು ಫೈನಲ್ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲದೆ ಹೋದ್ರೆ ರಿಸಲ್ಟ್ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ SIR ಪರಿಣಾಮ ಬೀರೋದಿಲ್ಲ. ಬದಲಾಗಿ ಮತದಾನದ ಪರ್ಸೆಂಟೇಜ್ ಮೇಲೆ ಮಾತ್ರ ಅದರ ಪರಿಣಾಮ ಇರುತ್ತೆ. ಮಿತ್ರರೇ, ಕರ್ನಾಟಕದಲ್ಲಾದಂತಹ SIR ಪ್ರಕ್ರಿಯೆ, ಈ 1,11,00,000 ಮತದಾರರು ಹೊರಗುಳಿತಾ ಇರುವಂತಹ ವಿಚಾರ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.